ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇ 23 ಇವತ್ತು 2020 ಶನಿವಾರದ ಮುಖ್ಯ ಡೈಲಿ ನ್ಯೂಸ್ ಕರೆಂಟ್ ಅಫೇರ್ಸ್ಗಳನ್ನು ನಾವು ತಿಳ್ಕೊಳ್ಳೋಣ. ಎಲ್ಲ ಈ ಪ್ರಜಾವಾಣಿ ಪೇಪರ್ನ ವಿಶ್ಲೇಷಣೆಯಲ್ಲಿ ಎಲ್ಲ ನ್ಯೂಸನ್ನು ನಾವು ಕವರ್ ಮಾಡ್ತಾ ಹೋಗಲ್ಲ. ಎಕ್ಸಾಮ್ಗೆ ಪರ್ಸ್ಪೆಕ್ಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತಿ ಇಂಪಾರ್ಟೆಂಟ್ ಅಂತ ಕೆಲವು ವಿಷಯಗಳನ್ನು ನಾವು ತಿಳ್ಕೊಂತ ಹೋಗೋಣ. ನೋಡಿ, ಮೊದಲನೇದಾಗಿ ಫಸ್ಟು RBI ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ನಿನ್ನೆ RBI ಮೀಟಿಂಗ್ ಏನಾಗಿತ್ತಲ್ಲ, ಅದರಲ್ಲಿ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಯಾಕಂದರೆ ಈಗ ನಾವು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೇವೆ. ಬಿಕಾಸ್ ಆಫ್ ದಿಸ್ ಕರೋನಾ ವೈರಸ್ ಸಂಬಂಧ ಆರ್ಥಿಕವಾಗಿ ತುಂಬ ತೊಂದರೆ ಆಗ್ತಾ ಇತ್ತು. ಸೊ ಈಗ RBI ಏನು ಕ್ರಮ ಕೈಗೊಂಡಿದೆ, ಫಸ್ಟ್ ಏನಂದರೆ EMI ಮತ್ತೆ ವಿಸ್ತರಣೆ ಅಂತ ಹೆಡ್ಲೈನ್ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ, ಈಗ ನೀವು ಬ್ಯಾಂಕಲ್ಲಿ ಸಾಲ ತಗೊಂಡು EMI ಕಂತುಗಳನ್ನು ಕಟ್ತಾ ಇದ್ದರೆ, ಮೊದಲೇದಾಗಿ ಆಲ್ರೆಡಿ 3 ತಿಂಗಳನ್ನ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟಿತ್ತು ನಿಮಗೆ. ಅಂದರೆ ನೀವು 3 ತಿಂಗಳು ಕಟ್ಟದೇನೆ ಆಮೇಲೆ ಕಟ್ಬೋದಿತ್ತು, ಅಂದರೆ ನಿಮಗೆ ಸಡಿಲಿಕೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಮತ್ತೆ 3 ತಿಂಗಳನ್ನು ಕೊಟ್ಟಿದೆ. ಸೊ ಟೋಟಲ್ ಆಗಿ 6 ತಿಂಗಳ EMI ಕಂತುಗಳನ್ನು ಸಡಿಲಿಕೆಯನ್ನು ನಿಮಗೆ ಅದು ಒದಗಿಸಿಕೊಟ್ಟಿದೆ RBI. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ ಎರಡಿದೆ, ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತಿದೆ. ಫಸ್ಟ್ ಈಗ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ, ಈಗ ಪ್ರೆಸೆಂಟ್ ಆಗಿ ರೆಪೋ ರೇಟ್ ಎಷ್ಟಿದೆ, ಇದು ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ಕು. ನೀವು ಅದು ಯಾವಾಗೆಲ್ಲ RBI ಮೀಟಿಂಗ್ ಮಾಡ್ತಾ ಇರ್ತೀವಿ ಅದನ್ನು ಚೇಂಜ್ ಮಾಡ್ಬೋದು. ಸೊ ಅದನ್ನು ಅಪ್ಡೇಟಲ್ಲಿ ಇಟ್ಕೊಳ್ಳಿ. ಇವಾಗ ಪ್ರೆಸೆಂಟ್ ಆಗಿ ಈಗ ನಿನ್ನೆ ಚೇಂಜ್ ಮಾಡಿದ್ರ ಪ್ರಕಾರ ರೆಪೋ ರೇಟ್ ಎಷ್ಟಿದೆ ಅಂದರೆ 4% ಇದೆ. ಅದೇ ರೀತಿಯಾಗಿ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಂದರೆ 3.35% ಇದೆ. ಇದನ್ನು ನೀವು ನೆನ್ಪಿಟ್ಟುಕೊಳ್ಳಿ. ನೋಡಿ, ನಾನು ಮೊದಲೇ ಹೇಳಿದಾಗೆ ಅವಧಿ ಸಾಲಗಳ EMI ಪಾವತಿಯನ್ನು ಇನ್ನೂ 3 ತಿಂಗಳ ಒಳಗೆ ವಿಸ್ತರಿಸಿ ಸಾಲಗಾರರಿಗೆ ನೆಮ್ಮದಿಯನ್ನು ಕೂಡ ಅದು ಒದಗಿಸಿದೆ RBI ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಇವಾಗ RBI ಅಂತ ಬಂದ ತಕ್ಷಣ ನೀವು RBIದೆಲ್ಲ ಗೊತ್ತಿರಬೇಕು. RBI ಯಾವಾಗ ಸ್ಥಾಪನೆ ಆಯಿತು, ಆಮೇಲೆ ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು, ಆಮೇಲೆ ಪ್ರೆಸೆಂಟ್ RBI ಗವರ್ನರ್ ಯಾರು ಇರ್ತಾರೆ ಅನ್ನೋ ಕರೆಂಟ್ ಅಫೇರ್ಸ್ ಕರೆಕ್ಟ್ ಅಪ್ಡೇಟ್ ಆಗಿ ಇರಬೇಕು. ಇವಾಗ ಸದ್ಯಕ್ಕೆ ಏನಂತ RBI ಗವರ್ನರ್ ಯಾರಿದ್ದಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್ ಅವರು ಪ್ರೆಸೆಂಟ್ RBI ಗವರ್ನರ್ ಇದ್ದಾರೆ. ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ, ಏನಂದರೆ ಹಣಕಾಸು ನೀತಿ ಸಮಿತಿ MPC ಮಾನಿಟರಿ ಪಾಲಿಸಿ ಕಮಿಟಿ ಅಂತಿದೆ. ಸೊ ಇದು ಮೆನ್ಷನ್ ಮಾಡಿದ್ದಾರೆ ಅಂದರೆ ನೀವು ಅದ್ರ ಲಿಂಕ್ ಆಗಿರೋ ಅದ್ರ ಬ್ಯಾಕ್ಗ್ರೌಂಡ್ ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕು. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಮೆಂಬರ್ಸ್ ಯಾರು, ಸೊ ಅದು ಯಾವ ರೀತಿ ಫಾರ್ಮ್ ಆಯಿತು, ಯಾವಾಗಿಂದ ಫಾರ್ಮ್ ಆಯಿತು, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಜಸ್ಟ್ ಒಂದು ಕೀವರ್ಡ್ಸ್ ಕೊಟ್ಟಿರ್ತಾರೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ, ಅದ್ರ ಬ್ಯಾಕ್ ಹ್ಯಾಂಡ್ ಎಲ್ಲ ನೀವು ಓದ್ಕೋತಾ ಇರಬೇಕು. ನೆಕ್ಸ್ಟ್ ನ್ಯೂಸ್ ನೋಡಿ, ಹರ್ಷವರ್ಧನ್ WHO ಮಂಡಳಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಮೊನ್ನೆನೇ ಇದು ನ್ಯೂಸಲ್ಲಿ ಇತ್ತು, ಬಟ್ ಅದೀಗ ಅವರು ಅಫಿಷಿಯಲ್ ಆಗಿ ನೇಮಕ ಆದರು. ಕೇಂದ್ರದ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಶುಕ್ರವಾರ ಅಧಿಕಾರ ವಹಿಸಿಕೊಂಡರು. ಸೊ ಅದು ಮೊನ್ನೆನೇ ಅವರು ಸೆಲೆಕ್ಟ್ ಆಗಿದ್ರು. ಸೊ ಇವಾಗ ಅಧಿಕಾರ ವಹಿಸಿಕೊಂಡ್ರೆ ಅಂತ ಹೇಳಿ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ನೋಡಿ, ಇಲ್ಲೊಂದು ನ್ಯೂಸ್ ಏನಿದೆ, ವಿದುಷಿ ಶ್ಯಾಮ್ಲಾ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸೇರಿದಂತೆ ಸಂಗೀತದ ವಿವಿಧ ಪ್ರಕಾರಗಳ ಸಾಧನೆ ಮಾಡಿದ ವಿದುಷಿ ಶ್ಯಾಮ್ಲಾಜಿ ಭಾವೆ ಅವರು ಶುಕ್ರವಾರ ನಿಧನರಾದರು. ಸೊ ನಿಮಗೆ ಇಲ್ಲಿ ಏನು ಗೊತ್ತಿರಬೇಕಂದ್ರೆ, ಅವರು ಒಬ್ರು ಸಾಧಕಿ, ಅವರು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದವರು. ಸೊ ಈ ಶ್ಯಾಮ್ಲಾಜಿ ಭಾವೆ ಅವರು ನಿಮಗೆ ಹೆಸರು ಗೊತ್ತಿರಬೇಕು. ಅಕಸ್ಮಾತ್ ಶ್ಯಾಮ್ಲಾಜಿ ಭಾವೆ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ನಿಮಗೆ ಕೇಳಿದ್ರೆ ಅದು ಸಂಗೀತ ಕ್ಷೇತ್ರದಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮುಂದಿನ ಈಗ ನೋಡಿ, ಇದೆಲ್ಲ ಜಿಲ್ಲೆವಾರು ಒಂದಿಷ್ಟು ಕರೆಂಟ್ ಅಫೇರ್ಸ್ ಕೊಟ್ಟಿರ್ತಾರೆ, ಡೈಲಿ ನ್ಯೂಸ್ ಕೊಟ್ಟಿರ್ತಾರೆ. ಎಲ್ಲವನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಹೋಗಲ್ಲ. ಒನ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ನಿಮ್ಮ ಎಕ್ಸಾಮಿಗೆ ಬರ್ಬೋದಂತ ಕೆಲವು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ನೋಡಿ, ಇನ್ನೊಂದು ನೀವು ಹ್ಯಾಬಿಟ್ ಏನು ಬೆಳೆಸ್ಕೊಳ್ಳಿಪ್ಪ ಅಂತಂದರೆ, ಇದು ಸಂಪಾದಕೀಯ ಪೇಜಲ್ಲಿ ಅಭಿಮತ ಒಂದಿಷ್ಟು ಆರ್ಟಿಕಲ್ಸ್ ಏನು ಬರೆದಿರ್ತಾರೆ, ಆರ್ಟಿಕಲಲ್ಲಿ ನಾವು ಡೈಲಿ ಬೇಸಿಸ್ ಸ್ವಲ್ಪ ಓದೋದನ್ನು ನೀವು ರೂಢಿ ಮಾಡ್ಕೋಬೇಕು. ಇದರಿಂದ ನಿಮಗೆ ಏನಾಗುತ್ತೆ, ಪ್ರಬಂಧ ಬರೀಲಿಕ್ಕೆ, ಯಾವ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಥವಾ ಅದ್ರಲ್ಲಿ ಪೇಪರ್ಸ್ ಪ್ರಬಂಧ ಬರೀಲಿಕ್ಕೆ ಈ ರೀತಿ ತುಂಬ ಹೆಲ್ಪ್ ಆಗುತ್ತೆ. ಚಾಯ್ಸ್ ಆಫ್ ವರ್ಡ್ಸ್, ನಿಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಹೇಳ್ಕೊಟ್ಟು ಈ ಐತಿಹಾಸಿಕ ಹೆಜ್ಜೆ ಮೂಡಲಿ ಅಂತ ಹೇಳಿದೊಂದು ಏನು ಕೊಟ್ಟಿದ್ದಾರಲ್ಲ, ಐತಿಹಾಸಿಕ ಹೆಜ್ಜೆ ಮೂಡಲಿ ಅಂತ ಇದೊಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ವಲಸೆ ಕಾರ್ಮಿಕರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ಒಂದು ನಿಮಗೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಈ ಆರ್ಟಿಕಲ್ ಓದೋದ್ರಿಂದ ನಿಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಕನ್ನಡ, ಆ್ಯಂಡ್ ನೀವು ಪ್ರಬಂಧಗಳನ್ನು ಬರೀಲಿಕ್ಕೆ ತುಂಬ ಈಸಿ ಆಗುತ್ತೆ. ಮುಂದಿನ ಕರೆಂಟ್ ಅಫೇರ್ಸ್ ನೋಡಿ, ಇಲ್ಲೊಂದು ನೋಡಿದ್ದು, ರಾಜ್ಯದಲ್ಲೂ ಬೇಕು ರೈತ ಬಜಾರ್ ಅಂತ ಇದೆ. ಸೊ ಇದು ಟಾಪಿಕ್ ನಿಮಗೆ ಓದೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ನಿಮಗೆ
ಒಂದು ಯಾವುದೋ ಪ್ರಬಂಧ ಬರೀತಿದ್ದಾರಪ್ಪ, ಕೃಷಿಯಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ತಂದರೆ ರೈತರಿಗೆ ಹೆಲ್ಪ್ ಆಗುತ್ತೆ, ಅಥವಾ ಕೃಷಿಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನ ತರಬೇಕು ನಾವು. ಕೃಷಿ ಕೇವಲ ಮಾರ್ಕೆಟ್ ಆಧಾರಿತ ಮಾತ್ರವಾಗದೆ ರೈತ ಆಧಾರಿತವಾಗಿ ರೈತರಿಗೂ ಸಹ ಯಾವ ರೀತಿ ಅದು ಲಾಭದಾಯಕವಾಗಲಿದೆ ಅಂತ ಹೇಳಿ ಏನಾದ್ರು ಪ್ರಬಂಧ ಬರೀಬೇಕು. ನಿಮ್ ಪಾಯಿಂಟ್ಸ್ ಬೇಕಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ರೈತ ಮತ್ತು ಜನರ ನಡುವೆ ಡೈರೆಕ್ಟ್ ಸಂಪರ್ಕ ಯಾವ ರೀತಿ ಬೆಳೆಸಬೇಕು, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬೆಳೆ ಯೋಜನೆ ಯಾವ ರೀತಿ ಮಾಡಬೇಕು, ದೂರದ ಮಾರುಕಟ್ಟೆಗೆ ಮಾತ್ರ ನಾವು ಸಪ್ಲೈ ಮಾಡ್ಬೇಕಾ ಅಥವಾ ಸಮೀಪ ಮಾರುಕಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಅಥವಾ ಸಹಕಾರ ತತ್ವದ ಕೃಷಿಯನ್ನು ಈ ಪ್ರೆಸೆಂಟ್ ಅತಿ ಇಂಪಾರ್ಟೆಂಟ್, ರೈತ ಉತ್ಪಾದಕ ಸಂಘಗಳು ಹಾಗೂ ಸ್ವಸಹಾಯಕ ಸಂಘಗಳನ್ನ ಸಹಾಯವನ್ನು ತಗೊಂಡು ಯಾವ ರೀತಿ ರೈತರ ಅದನ್ನ ಲಾಭದಾಯಕ ಮಾಡ್ಕೋಬೇಕಂತ ತುಂಬಾ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲಾಭದ ಕೃಷಿಗಾಗಿ 10 ಸೂತ್ರಗಳಂತಿದೆಯಲ್ಲ, ಇಂಥವೆಲ್ಲ ನೀವು ನ್ಯೂಸ್ ಪೇಪರ್ನ ಲಿಸ್ಟ್ ಮಾಡ್ಕೊಂಡಿರೋ ನೀವು ಪ್ರಬಂಧಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕೃಷಿ ಆಧಾರಿತ ಈಗ ಪ್ರಬಂಧ ಬರೆಯೋದಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಒಂದ್ಸಲ ರೀಡ್ ಮಾಡಿ, ತುಂಬಾ ಒಳ್ಳೇದು ಕೊಟ್ಟಿದ್ದಾರೆ ಇದು ಆರ್ಟಿಕಲ್ನ. ಇಲ್ಲಿ ನೋಡಿ, ಇಲ್ಲೊಂದೇನೆಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಪಟ್ಟು, ದ ಪೊಲಿಟಿಕಲ್ ನ್ಯೂಸ್. ಬಟ್ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಚಿತ್ರದಲ್ಲಿ ನೋಡಿ, ರಾಜ್ಯ ಚುನಾವಣೆ ಆಯುಕ್ತ ಬಿ ಬಸವರಾಜು ಅವರಿಗೆ ಕಾಂಗ್ರೆಸ್ ನಾಯಕರು ಶುಕ್ರವಾರ ಮನವಿ ಸಲ್ಲಿಸಿದರು. ನಾವು ಪೊಲಿಟಿಕಲ್ ನ್ಯೂಸ್ ಎಷ್ಟು ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು, ಬಟ್ ಅಲ್ಲಿ ಕೊಟ್ಟಂತ ರಾಜ್ಯ ಚುನಾವಣಾ ಆಯುಕ್ತರು ಯಾರದಾರಪ್ಪ ಈ ಪ್ರೆಸೆಂಟ್ ಆಗಿ? ಬಿ ಬಸವರಾಜು. ಸೊ ನೀವು ಪ್ರತಿದಿನ ಈಗ ಎಕ್ಸಾಮ್ ಸೇ ಫಾರ್ ಎಕ್ಸಾಂಪಲ್ ಮುಂದಿನ ತಿಂಗಳಿದೆ ಅಂದ್ರೆ ಅವಾಗ ಕೂಡ ನಿಮ್ಗೆ ಯಾರು ಚೇಂಜ್ ಆಗಿದ್ರೆ ಅಥವಾ ಇವರೇ ಇದಾರ ಚೇಂಜ್ ಆಗಿದ್ರೆ, ಸೊ ನೀವು ಕರೆಂಟ್ ಅಫೇರ್ಸ್ ಟಚ್ ಅಲ್ಲಿ ಇರಬೇಕು. ಇವಾಗ ಪ್ರೆಸೆಂಟ್ ಯಾರಿದ್ದಾರೆ? ಆಯುಕ್ತ ಬಿ ಬಸವರಾಜು. ಈ ಆರ್ಟಿಕಲ್ ಹಂಗೆ ಜನರಲ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸಂವಿಧಾನ 73ನೇ ತಿದ್ದುಪಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ 73ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟದ್ದು? ಗ್ರಾಮ ಪಂಚಾಯತಿಗಳಿಗೆ ತಿದ್ದುಪಡಿ ಪಡಿದ್ದು. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಪಕ್ಕಕ್ಕೆ ಇನ್ನೊಂದು ಯಾವ ತಿದ್ದುಪಡಿ ಇದೆ? 74ನೇ ತಿದ್ದುಪಡಿ, ಅದು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದ್ದು. ಸೊ ಈ ರೀತಿ ನೀವು ಲಿಂಕ್ ಮಾಡ್ತಾ ಹೋಗ್ಬೇಕು. ಪೊಲಿಟಿಕಲ್ ನ್ಯೂಸ್ ಜಾಸ್ತಿ ಓದಬಾರ್ದು, ಅದ್ರ ರಿಲೇಟ್ ಆದಂತ ಎಕ್ಸಾಮಿಗೆ ಬರ್ಬೋದಂತ ನ್ಯೂಸ್ಗಳನ್ನ ನೀವು ಬ್ಯಾಕ್ ಹ್ಯಾಂಡ್ ಅಲ್ಲಿ ವಿಚಾರ ಮಾಡಿ ಓದ್ಕೋಬೇಕು. ಮತ್ತೆ ನಮ್ಮ ಮೊದಲನೇ ಪೇಜಲ್ಲಿ ಹೇಳಿದಾಗೆ ಶ್ಯಾಮಲಾಜಿ ಬಾವೆ ಅವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು. ಅವರು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ಫೇಮಸ್ ಇದ್ರು. ಅವರು ರೀಸೆಂಟ್ ಆಗಿ ನಿಧನರಾದಂತ ಬಂದಿತ್ತು. ಸೊ ನಿಮಗೆ ಶ್ಯಾಮಲಾಜಿ ಬಾವೆ ಅವರು ಯಾವ ಕ್ಷೇತ್ರ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಅವರು ಸಂಗೀತ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ, ಅದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಕೂಪರ್ ನಿಧನ ಅಂತ ಕೊಟ್ಟಿದ್ದಾರೆ. ಹೌದಾ, ಕೂಪರ್ ನಿಧನ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ 4 ಬಾರಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಜಯಿಸಿದ ಟೆನ್ನಿಸ್ ದಂತಕಥೆ ಆಶ್ಲೆ ಕೂಪರ್ ಅವರು ಶುಕ್ರವಾರ ನಿಧನರಾದ್ರು ಅಂತ ಹೇಳಿದ್ದಾರೆ. ಸೊ ಈಗ ನಿಮಗೆ ಅಕಸ್ಮಾತ್ ಕ್ವಶನ್ ಅಲ್ಲಿ ಆಶ್ಲೆ ಕೂಪರ್ ಎಂಬ ವ್ಯಕ್ತಿ ಯಾವ ಒಂದು ಕ್ಷೇತ್ರದಲ್ಲಿ ತುಂಬಾ ಫೇಮಸ್ ಆಗಿದ್ರು, ಕ್ರೀಡೆ, ಅದು ಯಾವ ಕ್ರೀಡೆಪ್ಪ ಅಂತ ಕೇಳಿದ್ರೆ ಟೆನ್ನಿಸ್ ಅಂತ ಗೊತ್ತಿರಬೇಕು. ಅವರು 4 ಬಾರಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 4 ಬಾರಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದ ಅವರು ಟೆನ್ನಿಸ್ ನಲ್ಲಿ ತುಂಬಾ ಫೇಮಸ್ ಆಗಿದ್ರು. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಇಷ್ಟು ಕರೆಂಟ್ ಅಫೇರ್ಸು. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಾವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿದ್ದೇನೆ. ಸೊ ಇದೇ ರೀತಿಯಾಗಿ ಡೈಲಿ ಕರೆಂಟ್ ಅಫೇರ್ಸ್ ಅಂಡ್ ಅದರ್ ಎಜುಕೇಶನಲ್ ವಿಡಿಯೋಸ್ನ ನೀವು ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಡೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್.